ನಮಸ್ಕಾರ ಗೌಡ್ರ. ಗೌಡ್ರ, ಈಗ ಕಾಲುವೆ ನೀರು ಬಂದು ಸುಮಾರು ಒಂದು 23 ವರ್ಷ ಆಗ್ಯಾವ್ರಿ. ಈಗ ನಾವು ನೋಡ್ಲಿಕ್ಕಾಗಿನೂ ಕಬ್ಬಿ ಅದಿಲ್ಲ. ಹೌದು. ಈಗ ಕಬ್ಬು ಬೆಳಿಲಿಕ್ಕೆ ಎಷ್ಟು ವರ್ಷ ಆಯ್ತದ ನೀವು ನೋಡೋದು? ಈಗ ನಾವು ಕಾಲುವೆ ನೀರು ಬಂದ ಹಿಡಿದು ಕಬ್ಬು ಬೆಳಿಲಿಕತ್ತೀವಿ. ಆಗಾಗ ಚೇಂಜ್ ಮಾಡೀವಿ. ಚೇಂಜ್ ಅಂದ್ರೆ ಚೇಂಜ್ ಒಳಗವ ಹತ್ತಿ. ಈ ಸದ್ ನಾವು ಮೊದಲು ಹತ್ತಿ ತೊಗರಿನೇ ಹಾಕಿದ್ದೇವೆ. ಇದಕ್ಕೆ ಹತ್ತಿ ತೊಗರಿ ತೆಗೆದಕ್ಕೆ ಈ ಸಲ ನಾವು ಕಬ್ಬು ಮಾಡಿವಿ. ಅಂದ್ರೆ ಅದು ಬದಲಾವಣೆ ಮಾಡೀವಿ. ಬದಲಾವಣೆ ಮಾಡಿದ್ರಿಂದ ನಿಮ್ಗೆ 3 ವರ್ಷಗೊಮ್ಮೆ ಬದಲಾವಣೆ ಮಾಡ್ಬೇಕು. ಈಗ ನೀವು ಯಾವ ವೆರೈಟಿ ಇದು ಕಬ್ಬು ಮಾಡಿರಿ? ಈಗ 13-3-74 ಸಂಕೇಶ್ವರ ತಳಿ. ಇದೇ ಫಸ್ಟ್ ಇದಕ್ಕೆ? ಇದೇ ಫಸ್ಟ್. ನಾವು ಮೊದಲೆಲ್ಲ 86 ಮತ್ತು 265 ಅವು ಹಚ್ಚಿದ್ದೆವು. ಈಗ ಈ ಫಸ್ಟ್ ಟೈಮ್ ಇದು. ಈಗ ನೀವು ಈಗೇನು ಶಂಕೇಶ್ವರ ಬೀಜ ಏನು ಆಯ್ಕೆ ಮಾಡ್ಕೊಂಡ್ರಿ ತಳಿ, ಈಗೇನು ಇಲ್ಲಿ ಯಾರು ಬೆಳೆದಿದ್ದು ಇಳುವರಿ ನೋಡಿ ಮಾಡ್ಕೊಂಡಿರೋ ಅಥವಾ ಬೆಳೆದಿದ್ದು ನಾವು ಆಮೇಲೆ ಬಗಾಪೌಡ್ರು ನಾವು ಆ ಕಡೆ ಹೋಗಿದ್ದೇವ್ರಿ. ಕೋಲಾರಕ್ಕೆ ಹೋಗಿ ಅಲ್ಲಿ ನೋಡಿ ಬಂದಿದ್ದೇವೆ. ಬೆಳೆ ಅವು ಚೆನ್ನಾಗಿನೂ ಬಂದಿತ್ತು. ಅದು ಇಳುವರಿನೂ ಚಲೋ ಅದ. ಮತ್ತು 8 ತಿಂಗಳದೊಳಗೆ ಇದು ಕ್ರಾಪ ಜಲ್ದಿ ಬರ್ತದನ್ನ ಮಾಡಿದ್ವಿ. ಅಂದ್ರೆ ಎಷ್ಟು ಟನ್ ಬರ್ಬೋದು ಗೌಡ್ರ? ಒಂದು ಎಕರೆಕ್ಕೆ ಈಗ ಅವ್ರು ಬೆಳೆದಿದ್ದು ಭಾಳ ಹೇಳ್ಯಾರ ಬಿಡ್ರಿ. ನಾವು ಕನಿಷ್ಠ 50-60 ಟನ್ ಆಗಿತ್ತ ವಿಚಾರ ಮಾಡಿದ್ವಿ. ಈಗ ನಾವು ನಿಮ್ಮ ಹೊಲಕ್ಕೆ ಬಂದೇವೆ. ಈಗ ಇವತ್ತು ಬರೋಣ ಅಲ್ಲೆಲ್ಲ ಮಹಾರಾಜರಿಗೆ ಭೇಟಿಯಾಗಿ ನಿಮ್ಮಲ್ಲಿ ನಾವೆಲ್ಲ ಟೀ ಕಾಫಿ ಮಾಡೋದ ಬಳಕ ಅಲ್ಲಿ ಒಂದಿಬ್ರು ವರ್ಕ್ ಮಾಡಕತ್ತೀರಿ. ಯಾವ್ದಾರು ಬಯೋಡೈಜೆಸ್ಟ್ ನೀವೇನು ಕಸ ಹಾಕಿ ಹಾಕ್ಲದೆಲ್ಲ ಗಣಿ ಗೊಬ್ಬರ ಬಯೋಡೈಜೆಸ್ಟ್ದೊಳಗೆ ಎಲ್ಲ ಹಾಕಿತ್ತು. ಅದರೊಳಗೆ ಎರೆಹುಳ ನಾವು ಬಯೋಡೈಜೆಸ್ಟ್ ಹಾಕಿ ಅದು ಸ್ಲರಿ ಜೇಕಿದ್ವಿ. ಅದರೊಳಗೆ ಗೊಬ್ಬರ, ಅದು ಎರೆಹುಳದ ಗೊಬ್ಬರ, ಎರೆಹುಳದ್ ಬಿಟ್ಟಿದ್ದೆವು. ಅದೇ ಗೊಬ್ಬರ ತೆಗೆದು ಅದ್ರೊಳಗೆ ಏನದ ಸೋಡಾಮೋನಾಸ್, ಅಸ್ಟೋಬ್ಯಾಕ್ಟರ್, ರೈಜೋಬಿಯಂ ಮಿಕ್ಸ್ ಮಾಡಿದ್ರೆ ಅದು ಬಳಕ ಗೊಬ್ಬರ, ಎರೆಹುಳು ಗೊಬ್ಬರ ತೆಗಿಲಿಕತ್ತೀವಿ. ಇನ್ನೊಂದು, ನೀವೀಗ ಅದು ಈಗ ಏನೋ ತಿಪ್ಪಿ ಕತ್ತ ಮೇಲೆ ಹಾಕಿ ಒಂದು 15 ದಿವಸ ಅದು ಕಲಿಸಿ ಬಿಟ್ಟು ಏನೇನೋ ಈಗ ಅವೆಲ್ಲ ಹಾಕ್ತಿರಲ್ಲ ಪ್ರಾಡಕ್ಟ್ಗಳು, ಅವು ಹಾಕೋನ ನೀವೇನು ಅವತ್ತೇ ಅಂತೂ ಕೊಡಲ್ಲ, 15 ದಿವ್ಸ ಮ್ಯಾಗ ಕೊಡ್ತೀರಿ. ಈಗ ವರ್ಷನ್ಯಾಗ ನೀವೀಗ ರೈತರು ಅದು ಯಾರು ನಿಮ್ಗೆ ನೋಡಿ ಇನ್ನೊಬ್ರು ಮಾಡ್ಬೇಕಂತ ಅನ್ನಿಸ್ತವ್ರು ಇರ್ತಾರ, ನೀವು ವರ್ಷನಾಗ 1 ಸಲ ಕೊಡ್ತೀರೋ 2 ಸಲ ಕೊಡ್ತೀರೋ? 3 ಸಲ ಕೊಡ್ತೀರಿ. ಏನ್ರಿ ಒಂದು ಹಾಕದ ಬಳಕ 2-3 ತಿಂಗಳು ಡಿಫ್ರೆನ್ಸ್. ಅಂದ್ರೆ ವರ್ಷನಾಗ 3 ತಿಂಗಳ ಗ್ಯಾಪ್ನಲ್ಲಿ ನೀವು 3 ಸಲ ಕೊಡ್ತೀರಿ. ಅಂದ್ರೆ ಈಗ ರೈತರಿಗೆ ಸುಮಾರು ಒಂದು ಎಕರೆಗೆ ಎಷ್ಟು ಖರ್ಚು ಬರ್ತದೆ ಅಂತೀರ? ಅದಕ್ಕೆ ಒಂದು ಎಕರೆಗೆ 10,000 ತನಕ ಬರ್ತದೆ. ಇಲ್ಲ, ಕೊಟ್ಟಿಗೆ ಗೊಬ್ಬರ ಹಿಡಿದು ಕೊಟ್ಟಿಗೆ ಗೊಬ್ಬರ ಯಾರು ಹಾಕ್ತಾರೆ? ಕೊಟ್ಟಿಗೆ ಗೊಬ್ಬರ ನಾವಿಲ್ಲಿ ಸ್ವಲ್ಪ ಎರೆಹುಳದ ಅವ್ರು ಹೊಲದ ಸ್ವಂತ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಮಕ್ಳು ಬರ್ತದೆ. ಖರೀದಿ ತಂದು ಹಾಕಿದ್ರೆ ಸ್ವಂತ ಹಾಕಿದ್ರೆ ಅದು ಎಕರೆಗೆ ಎಷ್ಟು 4 ಗಾಡಿ ಹಾಕ್ತಾರೆ, 4 ಟ್ರ್ಯಾಕ್ಟರ್ ಹಾಕ್ತಾರೆ, 5 ಟ್ರ್ಯಾಕ್ಟರ್ ಹಾಕ್ತಾರೆ. ಇದು ಬಿಟ್ಟರೆ ಇನ್ನೊಂದು ಮಾರ್ಗ ಯಾವ್ದಾದ್ರೆ? ಇನ್ನೊಂದು ಮಾರ್ಗ ಸಾಕಷ್ಟು ಈಗಾಗಲೇ ಸಾಕಷ್ಟು ಕಂಪ್ನಿಗಳು ಬಂದಾವಲ್ರಿ. ಆರ್ಗ್ಯಾನಿಕ್ಗಳು ತಯಾರು ಮಾಡಿರ್ತಕ್ಕಂಥ ಗೊಬ್ಬರಗಳು, ರೈಜೋಬಿಯಮ್ ಅದ, ಸೋಡಾಮೋನಾಸ್, ಅಸ್ಟೋಬ್ಯಾಕ್ಟರಿ, ಮಲ್ಟಿ ಇದ್ರ ಕಂಪ್ನಿಯವರು ಸಾಕಷ್ಟು ಅದಾವ. ಅವು ಲಿಕ್ವಿಡ್ ತಂದು ಬಿಡಬೇಕು. ಮತ್ತು ಅವು ಗೊಬ್ಬರಗಳು ಈಗ ಬಂದಾವ ಈಗಾಗಲೇ. ಮತ್ತು ಅವರು ಸ್ವತಃ ಹೊಲಿಕೆ ಬಂದು ಹೇಳ್ತಾರೆ, ಕೇಳ್ತಾರೆ, ಅವು ಮಾಡ್ಕೊಂಡು ಹೋಗ್ಬೇಕು. ಈಗ ಅವೆಲ್ಲ ಆಯ್ಕೆ ಮಾಡ್ಕೊಂಡು ಬಳಕ ಈಗ ನಿಮ್ಮ ಕಬ್ಬಿನಲ್ಲಿ ನಾವು ಸುಮಾರು ಒಂದು ಈ ನಮ್ಮ ಸಿಂದಗಿ ತಾಲೂಕು, ಆಲ್ಮೇಲ್ ತಾಲೂಕು, ಪಕ್ಕದ ಎಲ್ಲ ತಾಲೂಕುಗಳಿಗೆ ಹೋಗಿ ಬಂದೀವಿ. ಯಾವ ತಾಲೂಕಿಗೆ ಹೋದ್ರೂ ಕಬ್ಬಿನಲ್ಲಿ ಈ ಥರ ಲಕ್ಷಣ ಇರುವಂಥ, ರೋಗ ನಿರೋಧಕ ಇರುವಂಥ ಕಬ್ಬಿನ ತಳಿ ಅಂತ ನನಗೆ ಅನಿಸ್ತದೆ. ಇದು ಅಂದ್ರೆ ರೋಗ ಇಲ್ಲ ನಿಮ್ಮ ಹೊಲದಾಗ. ಕೆಲವೊಂದು ತೋಲಿ ಅದಾವ್ರಿ, ಆದ್ರೆ ಇಲ್ಲಿ ಬಂದಿಲ್ಲ. ಸ್ವಲ್ಪ ಯಾವ ಎಣ್ಣೆ ಹೊಡ್ಕೊಂಡಿರಿ ಸರ್? ಅದಕ್ಕೆ ಎಣ್ಣೆ ಯಾವ ಹೊಡೆದಿಲ್ರಿ. ಈಗ ಅದೇ ಅಲ್ಲಲ್ಲಿ ಸ್ವಲ್ಪ ನಮ್ಮದು ಅಲ್ಲಲ್ಲಿ ಕಾಣ್ಲಿಕ್ಕತ್ತು ಸ್ವಲ್ಪ ಕಡಿಮೆ ಯಾವರೇ ಹೊಡಿಬೇಕು. ಒಟ್ಟು ಈಗ ಇನ್ನೂ ಬಂದಿಲ್ಲ. ನಾವು ಪರಿಪೂರ್ಣ ಬರೋಣ ನೋಡಿದ್ರೈತ ಇದು ಮಾಡಿ. ಅಲ್ಲ, ನಾವೀಗ ಎಲ್ಲರೂ ನೋಡಬೇಕು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಕೆಲವೊಂದು ನಮ್ಮನ್ನು ಬಳಸಂತ ಹೇಳ್ತೀವಿ. ಅವಾಗ ನೀವು ಬಳಸಲಿಕ್ಕೆ ನಿಮ್ಮ ಅನಿಸಿಕೆಗಳು ರೈತರಿಗೆ ಹೇಳ್ತೀರಿ? ಹೇಳಕ್ಕೆ ಏನಂದ್ರೆ ರೈತರಿಂದ ಹಂಚ್ಕೋಬೇಕಲ್ಲ. ಒಂದಕ್ಕೊಂದು ಯಾರು ಈಗ ಒಂದು ಪ್ರಾಡಕ್ಟ್ ನಾವು ತಂದೀವಪ್ಪ ಅಂದ್ರೆ ಸರಿ ಅನಿಸ್ತದೆ ಪ್ರತಿಯೊಬ್ಬ ರೈತರಿಗೆ ಹೇಳ್ಬೇಕು. ಮೌತ್ ಅಡ್ವರ್ಟೈಸ್ ಇದ್ದಂಗೆ, ಬಾಯಿ ಮಾತಿನ ಜಾಹೀರಾತ ಎಲ್ಲರಿಗೆ ಹೇಳ್ಬೇಕಲ್ಲ. ರಾಸಾಯನಿಕ ಬಳಸಿ ರಾಸಾಯನಿಕದಿಂದ ಏನು ಎಫೆಕ್ಟ್ ಆಗ್ಲಕತ್ತ? ಎಷ್ಟು ಕಬ್ಬು ಅದಾರ ಸರ್? ಒಂದು ವರ್ಷಕ್ಕೆ 1 ಎಕರೆಗೆ ರಾಸಾಯನಿಕದೊಳಗೆ ಎಷ್ಟು ಚೀಲ ಕೊಡ್ತೀರಿ? ಭಾಳ ಆದ್ರೆ ಮ್ಯಾಕ್ಸಿಮಮ್ ನಾವು ಒಂದು ವರ್ಷಕ್ಕೆ 3 ಚೀಲ ಕೊಡ್ತೀವಿ ನೋಡ್ರಿ. ಬೇರೆ ರೈತರು ಎಷ್ಟು ಕೊಡ್ತಾರೆ? ಭಾಳ ಕೊಡ್ತಾರೆ ಬಿಡ್ರಿ. ಅಂದ್ರೆ ಈಗ ನಮ್ಮ ಮಳೆನೇ ಒಂದು ಎಕರೆಕ್ಕೆ ಈ 4 ಚೀಲ ವೀರ್ಯ ಚೆಲ್ದು ಇವತ್ತು. ಬ್ಯಾಡವಪ್ಪಿ 25 ಕಿಲೋ ಹಾಕಿ ಎಕರೆಕ್ಕೆ ಅಂದ್ರೆ ಕೇಳಿಲ್ಲ. ನೀವು ಇಷ್ಟು ಬೆಳೆ ಲಕ್ಷಣವಾಗಿ ಅದ ಅಂದ್ರೆ ಪೂರ್ತ 1 ಎಕರೆ ಪೂರ ಬೆಳೆ ಒಂದು ಚೀಲ DAP, ಒಂದು ಎಕರೆಗೆ 1 ಚೀಲ DAP, 25 ಕಿಲೋ ವೀರ್ಯ, ಈ ಟೈಪ್ ಹುಡ್ಕೋತ ಹೋಗ್ಬೇಕು. 25 ಕಿಲೋ ಪೊಟ್ಯಾಶ್, ಉಳಿದೆಲ್ಲ ಬೇರೆದ್ರ ಕವರ್ ಮಾಡ್ತಿರ್ಲಿಲ್ಲ. ಕಂಪಲ್ಸರಿ ಮಣ್ಣು ಪರೀಕ್ಷೆ ಮಾಡ್ಬೇಕು. ಯಾವ್ದು ಭೂಮಿ ಒಳಗೆ ನಮ್ದು ಕಂಟೆನ್ಸ್ ಕಮ್ಮಿ ಆಗ್ಯದ ಅನ್ನೋದು ಪರಿಪೂರ್ಣ ನೋಡ್ಬೇಕು. ಈಗ ಯಾವ ಭೂಮಿ ಒಳಗೆ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ. ಆರ್ಗ್ಯಾನಿಕ್ ಕಾರ್ಬನ್ ಮಾಡ್ಬೇಕಾದ್ರೆ ಸುಮ್ ಬರಲ್ರಿ. ಅದು ಕರಿದೆ ತಂದು ಹಾಕ್ಲಿಕ್ಕೆ ಬರಲ್ಲ. ಅದಕ್ಕೆ ಪರಿಪೂರ್ಣ ಸಾವಯವ ಕಂಟೆನ್ಸ್ ಒಳಗೆ ಮಾಡ್ಬೇಕು.
ಕರೆಕ್ಟ್ ನಾವು ಪ್ರತಿಯೊಂದೂ ಕಳೆ ಎಲ್ಲನೂ ಇಲ್ಲೇ ಉಳಿಸ್ಬೇಕು. ಈ ಹುಲ್ಲ ಕಡ್ಡಿ ಕಸರ ಎಲ್ಲನೂ ಭೂಮಿಯಲ್ಲಿ ಉಳಿಸಿದ್ರೆ ಅದು ಕೊಳೆತೇ ಆರ್ಗ್ಯಾನಿಕ್ ಕಾರ್ಬನ್ ತಯಾರಾಗ್ತದೆ. ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಭೂಮಿಯಲ್ಲಿ ತಯಾರು ಮಾಡುವಂಥ ಕೆಲಸ ನಾವು ಮಾಡ್ಬೇಕು. ನಮ್ಮದೇನು ಆರ್ಗ್ಯಾನಿಕ್ ಕಾರ್ಬನ್ ಅದ. ಆದ್ರೂ ನಾವು ಹೆಚ್ಚಾಗಿ ನಮ್ಮ ಸುತ್ತ ತಯಾರು ಮಾಡೋದು ಹೆಂಗ್ರಿ ಈಗ ಎಲ್ಲ ಸ್ವತಃ ತಯಾರು ಮಾಡ್ತೀರಿ, ನಿಮ್ಗೋಸ್ಕರ ತಯಾರು ಮಾಡ್ತೀರಿ ಎಲ್ಲ ಇಲ್ರಿ. ತಯಾರು ಮಾಡ್ಲಿಕ್ಕೆ ಈ ಸದ್ ಇರ್ತಕ್ಕಂಥ ಇದ್ರೊಳಗೆ ಇರ್ತಕ್ಕಂಥ ರೌದಿ ಸುಡ್ಲಾರ್ದೆ ಮಾಡ್ಲಾರ್ದೇನೆ ಇಲ್ಲೇನೆ ಕಳಿಸ್ಬೇಕು. ನಾವು ಹತ್ತಿ ಹಾಕಿದ್ದೇವಲ್ಲ, ಹತ್ತಿ ಕಂಪಲ್ಸರಿ ಇದು ಮಾಡಿಸ್ತೇವೆ ನಾವು, ಮಿಷನ್ ಹಚ್ಚಿ ಕಟ್ ಮಾಡಿಸಿ ಮಲ್ಚಿಂಗ್ ಮಾಡಿದ್ರು ಪೌಡ್ರ್ ಮಾಡಿದೆವು. ಇಲ್ಲೇ ಮಲ್ಚಿಂಗ್ ಮುಚ್ಚಿಬಿಟ್ಟು ನಾನೇ ನಮ್ಮ ಹೊಲದಲ್ಲಿ ಹತ್ತಿ 1 ಎಕರೆ ಅಂತ 5,000 ರೂಪಾಯಿ ಕೊಟ್ಟು 3 ಸಲ ರೂಟ್ರ್ ಹೊಡೆದು ಮಣ್ಣಿಗೆ ಸೇರಿಸಿ. ಮಡಿ ಸೇರಿಸಿ ಭೂಮಿ ಹಾಳಾಗತ್ತ. ಈಗ ನಾವು ಸಾಕಷ್ಟು ರಾಸಾಯನಿಕ ಗೊಬ್ಬರ ಹಾಕಿ ನಮ್ಮ ಭೂಮಿನೂ ಹಾಳಾಗ್ಯಾವ್ರಿ. ಈಗ ಜರ್ ವಿಚಾರ ಬಂದಾಗ ನಾವು ಮೊದಲು ಹಾಡ್ಲೆ ಗುದ್ದು ಹೊಡೆದೇ ಹಾಕಿವಿ ಗೊಬ್ಬರ. ಈಗ ನೋಡಿ ತಿರುಗಾಡದ್ರಿ, ಈಗ ಗಾದಿ ಮೇಲೆ ತಿರುಗಾಡಂಗೆ ಅಲ್ಲಗತ್ತೈತಿ ನೋಡಿ, ಎಷ್ಟು ಮುರಿದು ಅದ ರೀ. ಏನು ಈಗ ಮಣ್ಣು ಪರೀಕ್ಷೆ ಮಾಡ್ತಿರಲ್ಲ, ನಿಮ್ಮ ಭೂಮಿ pH ಮಟ್ಟ ಎಷ್ಟು ಇರ್ತದೆ? ಈಗ ನಮ್ದು 0.5 ಅದ ನೋಡಿ. ಮೊದಲು ಎಷ್ಟಿದೆ, ಮೊದಲು ಭಾಳ ಕ್ಷಾರ ಅಂಶ ಹೆಚ್ಚಿಗೆ 7 ಓದಿತ್ತು ನಾವು. ಒಂದು 3 ವರ್ಷದಿಂದ ಮಾಡಿಸಿದಾಗ 7 ಇತ್ತು, ಈಗ 5 ಆಗ್ಯದ. ಲೆಕ್ಕಿಗೆ ಬಂದದ. ಲೆಕ್ಕಿಗೆ ಬಂದದ. ಎಷ್ಟೇ ಅಲ್ಲಿ ಸ್ವಲ್ಪ ಅನ್ಸಾರ ಆರ್ಗ್ಯಾನಿಕ್ ಕಾರ್ಬನ್ ಅದ. ಮತ್ತು ಕೆಲವೊಂದು ಅಂಶಗಳು ಕಡಿಮೆ ಅದಾವ್ರಿ. ಈ ಸದ್ ಸಾರ್ವಜನಿಕ ಕೊರತೆ ಅದ ಇದ್ರೊಳಗೆ. ಅದ ಸಾರ್ವಜನಿಕ ಕೊರತೆ. ನಮ್ಮ ಮಣ್ಣು ಪರೀಕ್ಷೆ ಮಾಡೋದ್ರ ಅದ. ಆಯ್ತು, ಬೆಳೆಯಲ್ಲಿ ಏನೋ ಬದಲಾವಣೆ ಇಲ್ಲ, ಕಂಡಿಲ್ಲ. 25 kg ಹಾಕಿವ್ರಿ ನಾವು. 1 ಎಕರೆಗೆ ಎಷ್ಟು ಹಾಕಿರಿ ಇವ್ರೆ? 25 kg ವೀರ್ಯ. ಬ್ಯಾರೆದವ್ರಾದ್ರೆ ಎಷ್ಟು ಹೋಗಿತಾರ್ರಿ? ಅದು 2 ಚೀಲ ಹಾಕ್ತಾರ. ಚೀಲ ಒಟ್ಟೆ ವೀರ್ಯದ ಮ್ಯಾಗೆ. ಅಲ್ಲ, ಈಗ ನಿಮ್ಗೆ ಆಲ್ರೆಡಿ ಈಗ ಗಾಳಿ ನಾವು ಇನ್ನೊಂದು ಅಸ್ಟೋಬ್ಯಾಕ್ಟರ್ ಒಂದು ಬಿಟ್ಟಿವಲ್ರಿ. ಅದಕ್ಕೆ ಇದೆಲ್ಲ ಕೆಲಸ ಮಾಡ್ತೈತ್ರಿ. ಅಸ್ಟೋಬ್ಯಾಕ್ಟರ್ ರೀ, ಇನ್ನು ನೈಸರ್ಗಿಕವಾಗಿ ತನಗೆ ಎಷ್ಟು ಬೇಕು ಅಷ್ಟು ಜಗ್ಗುವಂಥ ಕೆಲಸ ಅದು ಮಾಡ್ತದೆ. ಎಲ್ಲ ಭೂಮಿ ಫಲವತ್ತದ, ಗಾಳಿಯಲ್ಲಿ ಹೇರಳವಾಗಿ ಸಾರ್ವಜನಿಕ ಸಿಗುತ್ತದೆ. ಯಾಕೆ ನೀವು 25 kg ಕೊಡಕ್ಕೋದ್ರಿ? ಅಂದ್ರೆ ನೀವು ವಾತಾವರಣ ಕ್ಲಿಯರ್ ಇಲ್ಲಲ್ಲ, ವಾತಾವರಣ ಕ್ಲಿಯರ್ ಇಲ್ಲ. ಅನಿವಾರ್ಯ ಸ್ವಲ್ಪ ಸಾರ ಈಗ ನಾವು ಯಾವತ್ತು ರಾಸಾಯನಿಕ ಸ್ವಾವಲಂಬಿ ಇರೋದ್ರಿಂದ ಒಮ್ಮಿದೊಮ್ಮೆ ಮಗುವಿಗೆ ತಾಯಿ ಮಲಿಯಾದ ಬಿಡಿಸ್ಬಿಟ್ಟು ಹೆಂಗಾಗ್ತದೆ ಅಂತ ಹೋಗಿ ಬಿಡಿಸ್ಕೋತ ಹೋಗ್ಬೇಕು. ಕ್ರಮೇಣವಾಗಿ 1 ಕಿಲಿಗೆ ಬಂದಿರಿ. ಈಗ ಅವ್ರು 4 ಆಗ ನೀವು 1ಕ್ಕೆ ಬಂದಿರಿ. ಆಯ್ತು ರೀ ಗೌಡ್ರಿ, ಇಷ್ಟೆಲ್ಲ ನೀವು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಭಾಳ ಇದು ಆಯಿತು. ನಿಮ್ಮ ವಿಳಾಸ, ನಿಮ್ಮ ಫೋನ್ ನಂಬರ್ ನೀವು ಹೇಳಿದ್ರೆ ರೈತರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದೇ ನಿಮ್ಮ ಸಮಾಲೋಚನೆ ಹೆಲ್ಪ್ ಆಲ್ ರೈತರಿಗೆ. ಯಾಕಂದ್ರೆ ಸಾವಯವ ಸ್ವಂತ ಮಾಡೋದು ನಿಮ್ಮ ಹೆಸರು, ನಿಮ್ಮ ಊರು? ನಮ್ಮ ಹೆಸರು ಸಿದ್ದನೂರು ನಿಂಗನೂರು ಪಾಟೀಲ, ಸಾಕಿನ ಆಸಂಗೇಳ, ತಾಲೂಕು ಆಲ್ಮೇಲೆ, ಜಿಲ್ಲಾ ವಿಜಯಪುರ. ಮೊಬೈಲ್ ನಂಬರ್ 9980300299. ನಮಸ್ಕಾರ ಗೌಡ್ರಿ. ತಮ್ಮದೊಂದು ನಂಬರ್ ಹೇಳ್ರಿ. ನನ್ನ ಹೆಸರು ನಾಗೇಶ್ ಸಿದ್ದರಾಮಪ್ಪ ಹೇರೂರು ಅಂತೇಳಿ. ನಮ್ಮದು ಊರು ಮದರಿ, ತಾಲೂಕು ಆಲ್ಮೇಲ, ಡಿಸ್ಟಿಕ್ ವಿಜಯಪುರ. ನನ್ನ ಮೊಬೈಲ್ ನಂಬರು 8310731424. ಮತ್ತು ಇವರೇನು ಈಗ ನಾಗೇಶ್ ಅವ್ರು ತಮ್ಮ ನಂಬರ್ ಕೊಟ್ರಲ್ಲ, ನಿಮಗೆ ಬೇಕಂತಂದ್ರೆ ಈಗ ಆರ್ಗ್ಯಾನಿಕ್ ಕಾರ್ಬನ್ ಬದ್ದಲ್ಲ ಗೌಡ್ರು ಹೇಳಿದ್ರು. ನಾಗೇಶ್ ಅವ್ರು ನಿಮಗೆ ಬೇಕಂದ್ರೆ ಜೀವಾಮೃತ ಮತ್ತು ಗೋಕೃಪಾಮೃತ ಏನದಲ್ಲ, ಇವೆಲ್ಲ ಮಾಹಿತಿನೂ ನಿಮಗೆ ಬೇಕಂದ್ರೆ ಐಡಿಯಾ ಹೇಳ್ಕೊಡ್ತಾರೆ. ಅದ್ರ ಜೊತೆಗೇ ಕೆಲವೊಂದು ಕಂಪ್ನಿದು, ಸಾವಯವ ಕಂಪ್ನಿದು, ಆರ್ಗ್ಯಾನಿಕ್ ಕಂಪ್ನಿದು ಒಳ್ಳೆಯ ಒಂದು ಇರತಕ್ಕಂಥ ಪ್ರಾಡಕ್ಟ್ ನಿಮ್ಗೆ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರ ಬಳಿನೂ ಹೇಳ್ತಾರೆ. ಇಲ್ಲ ಸ್ವಂತ ಮಾಡೋರಿದ್ರಿ ಅಂತಂದ್ರೆ ಅದ್ರ ನಿಮಗೆ ಫೋನ್ ಮಾಡ್ಬೋದು, ಕಲಿಸಿನೂ ಕೊಡ್ತಾರೆ ಅದಕ್ಕೆ ಏನು ಮಾಡಬೇಕು ಏನಿಲ್ಲ ಅನ್ನೋದು. ಮತ್ತು ನೀವು ವಿನಯ್ ಗೌಡ್ರು ಹೇಳಿದ್ರು ಜೀರೋದಿಂದ ಹೆಂಗೆ ನಾವು ಗೊಬ್ಬರ ಮಾಡ್ಕೋಬೇಕು ಅನ್ನೋದು, ಅದ್ರ ಮೇಲೂ ನಿಮ್ಗೆ ಏನಾರೇ ಅನಿಸಿಕೆ ಬೇಕಾಯ್ತಂದ್ರೆ ಗೌಡ್ರಿಗೂ ಕಾಲ್ ಮಾಡ್ಬೋದು. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತೀವಿ. ನಮಸ್ಕಾರ ರೈತ ಬಾಂಧವರು.